ನೋಡಿ ಈಗ ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು ಮೇಲೆ ರಂಗಧಾಮ ಹಿಲ್ಸ್ ಅಂತ. ಆ ಬೆಟ್ಟಕ್ಕೆ ಟ್ರಕ್ ಬಂದಿದ್ದೀವಿ. ತುಂಬ ಪ್ಲೆಸೆಂಟ್ ಆಗಿದೆ ವೆದರ್. ಇನ್ನೆಲ್ಲ ತುಂಬ ಚೆನ್ನಾಗಿ ಮಳೆ ಬಿದ್ದಿದೆ ಇಲ್ಲಿ. ಓಕೆ, ನೋಡೋಣ ಮುಂದೆ ಇನ್ನು ಹೇಗಿರುತ್ತೆ ಅಂತ. ಸಣ್ಣ ರೈಸ್ ಆಗ್ತಾ ಇದ್ದಾನೆ. ಯಾಕೋ ಬಾ ಹಂಗೆ. ನೋಡಿ ಹಿಂಗಿದೆ, ಸಖತ್ತಾಗಿದೆ ಕಾಡೊಳಗಡೆ. ಇಲ್ಲೊಂದು ವ್ಯೂ ಪಾಯಿಂಟ್ ನೋಡಿ ಅಲ್ಲಿಂದ ಬಂದಿರೋದು ನಾವು. ಎಲ್ಲಿ ಗೊತ್ತಾ, ನೋಡಿಲಿ ಇದೇ ರಂಗಸ್ಥಳ. ಇದ್ರ ಮುಂದೆನೇ ಕಾರ್ ಪಾರ್ಕ್ ಮಾಡಿರೋದು ನಾನು. ಇಲ್ಲಿಂದ ಬಂದಿದ್ದೀವಿ. ಅದಕ್ಕೆ ವೆದರ್ ನೋಡಿ, ಕ್ಲೌಡ್ ಸಿಕ್ಕಾಬಿಟ್ಟೆ ಪ್ರೆಸೆಂಟ್ ಆಗಿದೆ. ಇದು ನೋಡಿ, ಇದು ಸಣ್ಣ ರೈಸ್ ಆಗಿರೋದು ಜಾಗ, ಅಷ್ಟು ಮಾತ್ರ ಬೆಳಕಿದೆ. ಈಗ ಇಲ್ಲಿಗೆ ಹೋಗ್ಬೇಕು ನಾವು, ಹೆಚ್ಚು ಕಮ್ಮಿ. ತುಂಬ ಚೆನ್ನಾಗಿದೆ ಅದು. ನಕ್ಷಾ, ಏನು ಸಮಾಚಾರ? ಎಷ್ಟೊಂದು ದಿವಸ ಆಯ್ತು ಬಂದು. ಇದೇ ಜಾಗಕ್ಕೆ ಬಂದು ಇನ್ಕಂಪ್ಲೀಟ್ ಮಾಡಿ ನೆನಪಿದೆಯಾ? ಈಗ ಕಂಪ್ಲೀಟ್ ಮಾಡಕ್ಕೆ ಬಂದಿದ್ದೀವಿ. ಅದೇ ಈ ಥರ ಫಾರೆಸ್ಟ್ ಒಳಗಡೆಯಿಂದ ಹೋಗ್ಬೇಕು. ಇಲ್ಲಿ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಸಿಕ್ಕಲ್ಲ ಕಣ್ರಿ, ಸೀರಿಯಸ್ ಆಗಿ. ನಾನಂತೂ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ ದಯವಿಟ್ಟು. ಆರೋಗ್ಯಕ್ಕೆ ಆರೋಗ್ಯ, ಕಣ್ಣಿಗೆ ತಂಪು, ಒಳ್ಳೆ ಅಭ್ಯಾಸ ಇದು ನಿಜವಾಗ್ಲೂ. ದಯವಿಟ್ಟು ಟ್ರೈ ಮಾಡಿ ಎಲ್ಲರೂ. ಕಾಡಲ್ಲಿ ವೆಲ್ಕಮಿಂಗ್ ಆರ್ಚ್ ಥರ ಇದೆ ನೋಡಿ. ಈ ಮದುವೆಗಳಿಗೆ ಬರ್ತಾರೆ ಗೊತ್ತಾ, ಎಂಟ್ರೆನ್ಸ್, ಆ ಥರ ಇದೆ ನೋಡಿ ಕಾಡೊಳಗಡೆ. ನಮ್ಮ ಸುತ್ತಮುತ್ತನೇ ಈ ಥರ ಅದ್ಭುತ ಜಾಗಗಳು ಇರ್ತಾವೆ ಕಣ್ರಿ. ನಮಗೆ ನೋಡೋಕ್ಕೆ ಪೇಷನ್ಸ್ ಇರಲ್ಲ, ಎಸ್ಪೆಷಲಿ ಟೈಮ್ ಇರಲ್ಲ. ಅಯ್ಯೋ ಯಾರು ಹೋಗ್ತಾರೆ ಅನ್ನೋ ಒಂದು ಉಡಾಫೆ ಮೈಗೂಡ್ಸ್ಕೊಂಬಿಟ್ಟಿರ್ತೀವಿ ನಾವು. ಅವನ್ನೆಲ್ಲ ಕಿತ್ತೊಗೆದು ಬರಬೇಕು ಈ ಥರ ಕಾಡೊಳಗಡೆ. ನೋಡಿ ಹೇಗಿದೆ. ಹಾಂ ಬಂದ್ವಿ ನೋಡಿ, ಫಾರೆಸ್ಟ್ ಒಳಗಡೆ. ನಕ್ಷಾ ಸುಸ್ತಾಗಿಲ್ವಾ? ನಡಿ ಗುಹೆಗಳು ಈ ರೀತಿ ಕುತ್ಕೊಂಡು ಹೋಗ್ಬೇಕು. ಅಬ್ಬಾ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ನೋಡಿ ಮುದ್ದ ಬರ್ತಾವನೆ. ಕಮ್ ಡಾರ್ಲಿಂಗ್. ಎಸ್